ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಒಳಗೆ ಟಿಕೆಟ್ ಹಂಚಿಕೆ ಸಮರ ಜೋರಾಗಿದೆ. ಮತ್ತೊಂದು ಬಾರಿ ಡಿಕೆ ಶಿವಕುಮಾರ್ಗೆ ದಿನೇಶ್ ಗುಂಡೂರಾವ್ ಪಂಚ್ ಕೊಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ಒಬ್ಬರ ಕೈಯಲ್ಲೇ ಇಲ್ಲ ಎಂದು ಗುಡುಗಿದ್ದಾರೆ. ಟಿಕೆಟ್ ನೀಡಲು ಚುನಾವಣೆ ಸಮಿತಿ ಇದೆ. ಟಿಕೆಟ್ ಹಂಚಿಕೆಗೆ ರಾಜ್ಯ ಕೇಂದ್ರ ಸಮಿತಿಗಳಿವೆ. ಸ್ಕ್ರೀನಿಂಗ್ ಕಮಿಟಿ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಹೈಕಮಾಂಡ್ ಟಿಕೆಟ್ ಕೊಡುತ್ತೆ. ಯಾರೋ ಒಬ್ಬರು ನನ್ನಿಂದ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಹೇಳಬಾರದು ಅಂತ ಡಿಕೆ ಶಿವಕುಮಾರ್ಗೆ ದಿನೇಶ್ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ನ್ಯೂಸ್ 18 ಜೊತೆ ಮಾತನಾಡಿದ ದಿನೇಶ್ ಗುಂಡೂರಾವ್ ಟಿಕೆಟ್ ಹಂಚಿಕೆ ಒಬ್ಬರ ಕೈಲಿ ಇಲ್ಲ ಅಂತ ಹೇಳಿದ್ರು. ಇದೇ ಮಾತನ್ನ ಇಂದು ಪುನರ್ ಉಚ್ಚರಿಸಿದ್ದಾರೆ. ಶಾಸಕರಿಗೆ ಟಾರ್ಗೆಟ್ ಸುರ್ಜಿವಾಲ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಎಸಿಸಿ ಇಂದ ಯಾರು ಏನೇನು ಕೆಲಸ ಮಾಡಬೇಕು ಅಂತ ಹೇಳಿ, ಮತ್ತೆ ಏನ್ ಕೆಲಸ ಮಾಡದೇ ಇರೋರಿಗೆ ಮಾಡಕ್ಕಾಗ್ತದ? ನನ್ಗೆ ವಾಪಸ್ ಗೆಲ್ಬೇಕಪ್ಪ, ನಂಗೆ ನಂಬರ್ಬೇಕು. ಕ್ಷೇತ್ರಗಳಲ್ಲಿ MLAಗಳು ಹೋಗ್ಲೇಬೇಕು. ಬರೀ ಮದುವೆಗಳಿಗೆ ಗೌರ್ಮೆಂಟ್ ಪ್ರೋಗ್ರಾಮ್ಗೆ ಟೇಪ್ ಕಟ್ಟಿಂಗ್ ಹೋಗೋದಲ್ಲ, ಮನೆಗೆ ಹೋಗಿ ಬೂತ್ಗೂ ಹೋಗಿ ಪ್ರತಿ ಮನೆಯಲ್ಲೂ ಬೂತ್ ಯಾತ್ರೆ ಮಾಡಬೇಕು. ಅದು ನನ್ನ ಬೈಕೆ. ಶಾಸಕರಿಗೆ ಟಾರ್ಗೆಟ್ ಟಿಕೆಟ್ ಯಾರು ಒಬ್ಬರು ತೀರ್ಮಾನ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಸಮಿತಿ ಇದೆ, ಸ್ಕ್ರೀನಿಂಗ್ ಕಮಿಟಿ ಇರ್ತದೆ ಮತ್ತು ಎಲ್ಲ ಲೀಡರ್ಸ್ ಅಭಿಪ್ರಾಯ ತಗೊಳ್ತಾರೆ. ಸೊ ಯಾರು ಒಬ್ಬರು ಇದು ತೀರ್ಮಾನ ಮಾಡುವಂಥದ್ದೇನಲ್ಲ ಇದು. ಅದರಿಂದ ಆ ಥರದ ಒಂದು ಭಯ ಅಥವಾ ಭೀತಿ ಯಾರು ಪಡಬೇಕಾಗಿಲ್ಲ, ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಮತ್ತು ಇದಕ್ಕೆ ಒಬ್ಬರು ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನವೇ ಅಲ್ಲ ಇದು, ಅಲ್ವಾ? ಆ ಜಿಲ್ಲಾ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು, ಸ್ಟೇಟ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಇದೆ. ಸೊ ನನಗನ್ಸುತ್ತೆ ಅದರಿಂದ ಅದು ಟಿಕೆಟಿನ ವಿಚಾರಕ್ಕೆ ಇದನ್ನು ಪಕ್ಷದ ಹೈಕಮಾಂಡ್, ಬಟ್ ಆದ್ರೆ ಎಲ್ಲರೂ ಕೂಡ ಶೇರ್ ಮಾಡ್ತಾರೆ. ಮಾಡಿದ್ದಕ್ಕೆ ತಾನೇ ಎಲ್ಲ ಸಕ್ಸಸ್ ಆಗಿರೋದು. ಅವರು ಸ್ವಲ್ಪ ಭರಾಟೆಯಲ್ಲಿ ಹೇಳಿರ್ಬೋದು ಅಷ್ಟೇ ಹೊರತು ಟಿಕೆಟ್ ವಿಚಾರ ಅದು ಪಕ್ಷದ ಒಂದು ಅನೇಕ ಸಮಿತಿಗಳಿವೆ. ಒಂದೆಡೆ ಸರ್ಕಾರಕ್ಕೆ 40% ಕಮಿಷನ್ ಕಪ್ಪು ಚುಕ್ಕೆ ಅಂಟಿಕೊಂಡಿದ್ರೆ, ಮತ್ತೊಂದು ಕಡೆ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ. 2023ರ ಚುನಾವಣೆಗೆ ಕಾಂಗ್ರೆಸ್ ಭಾರಿ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ಸಿದ್ದರಾಮಯ್ಯ ರಥಯಾತ್ರೆಗೆಂದೇ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲಾಗಿದೆ. 40% ಕಮಿಷನ್ ಆರೋಪವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಹೋರಾಡಲಿದ್ದು, ನವೆಂಬರ್ ಅಂತ್ಯಕ್ಕೆ ಸಿದ್ದು ರಥಯಾತ್ರೆ ಶುರುವಾಗುತ್ತೆ ಎನ್ನಲಾಗ್ತಿದೆ. ಈ ಹೋರಾಟ ಕೃಷ್ಣ ಪಾಂಚಜನ್ಯ ಮಾದರಿಯಲ್ಲಿ ನಡೆಯಲಿದೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ರಥಯಾತ್ರೆ ಬಗ್ಗೆ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. 224 ಕ್ಷೇತ್ರಗಳಲ್ಲೂ ಕವರ್ ಮಾಡ್ತೇವೆ, ಭಾರತ್ ಜೋಡೋ ಯಾತ್ರೆ ಬಳಿಕ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಡಿಕೆಶಿ ಪಾದಯಾತ್ರೆ ಮಾಡಿದ್ರು, ಈಗ ಡಿಕೆಶಿಗೆ ಗೊತ್ತಾಗದಂತೆ ಸಿದ್ದರಾಮಯ್ಯ ಬಸ್ ಯಾತ್ರೆ ಮಾಡ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಮಾಡಬೇಕು ಅಂತ ಭಾರತ್ ಜೋಡೋ ಯಾತ್ರೆ ಅಂತ ಶುರು ಆಗ್ತದೆ. ಅದೀಗಲೇ ನಾವು ಹೇಳಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಸಪರೇಟ್ ಮಾಡ್ತಾರೆ, ಯಾವ್ದು ಹೂವಪ್ಪನ ಉತ್ತರ ಕೊಡಕ್ಕಾಗೋದಿಲ್ಲ ತಾನೆ. ಎಲ್ಲರೂ ಕೂಡ ಸೇರಿ, ಯಾಕಂದ್ರೆ ಎಲ್ಲ 224 ಕ್ಷೇತ್ರ ಕೂಡ ಕವರ್ ಮಾಡಬೇಕು. ಅದಕ್ಕೆ ಯಾವ ಲೀಡರ್ಸ್ ಎಲ್ಲೆಲ್ಲಿ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಖಂಡಿತ ಪ್ರಚಾರ ನಡೀಲೇಬೇಕು. ಅವ್ರ ಅತ್ಯಂತ ಜನಪ್ರಿಯ ನಾಯಕರು, ಅಧ್ಯಕ್ಷರು ಅವ್ರ ನೇತೃತ್ವದಲ್ಲೂ ಕೂಡ ಆಗಬೇಕು. ಖರ್ಗೆ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾವ ರೀತಿಯಾಗಿ ಆಗಬೇಕು ಅಂತಿಮ ರೂಪುರೇಷೆ ಅದು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು MB ಪಾಟೀಲ್ ಅವರು ಇದ್ದಾರೆ. ಅವರು ಅದನ್ನ ಈಗಾಗಲೇ ತಯಾರು ಮಾಡ್ತಾ ಇದ್ದಾರೆ. ಅವರ ಒಂದು ಅಡ್ವೈಸ್ ಮೇಲೆ ಆ ಸಮಿತಿಯವರು ಎಲ್ಲ ಲೀಡರ್ ಜೊತೆ ಸೇರಿಕೊಂಡು ಚರ್ಚೆ ಮಾಡಿ ಯಾವಾಗಲೂ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯದಲ್ಲಿ ಯಾರು ಬಲಿಷ್ಠ ಅನ್ನುವಂಥದ್ರ ಬಗ್ಗೆ ಆಂತರಿಕವಾಗಿರ್ತಕ್ಕಂಥ ಜಗಳ ಇದ್ದೇ ಇತ್ತು. ಅದು ಇವತ್ತು ಬಹಿರಂಗವಾಗಿದೆ. ಯಾವಾಗ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಸಿದ್ದರಾಮಯ್ಯ ಅವ್ರ ಕಡೆ ಇರ್ತಕ್ಕಂಥವ್ರು ಆಚರಿಸಿದ್ರು, ನನ್ನ ಕಡೆ ಜಾಸ್ತಿ ಇದ್ದಾರೋ ಅವ್ರ ಕಡೆ ಜಾಸ್ತಿ ಇದ್ದಾರೋ ನೋಡಬೇಕು ಅನ್ನುವಂಥ ಒಂದು ಸ್ಪರ್ಧೆ ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಿದ್ದಾರೆ, RV ದೇಶಪಾಂಡೆ ಅವ್ರನ್ನ ಟೀಕೆ ಮಾಡಿದ್ದಾರೆ. ರಾಯರೆಡ್ಡಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಅವ್ರ ಕಡೆ ಇರ್ತಕ್ಕಂಥವ್ರು ಎಲ್ಲರ ಬಗ್ಗೆ ಅವರು ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಬಸ್ ಯಾತ್ರೆ ಮಾಡಲಿ, DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಲಿ, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಇದು ನಡೀತಾ ಇದೆ. ಇದು ಬಹಿರಂಗವಾಗಿ ಆಗಿದೆ. ಬೊಮ್ಮಾಯಿ ಸರ್ಕಾರದ ಮೇಲೆ ಕೇಳಿಬಂದಿರೋ 40% ಕಮಿಷನ್ ಆರೋಪ ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯದಲ್ಲೂ ಕರ್ನಾಟಕದ ಸುದ್ದಿ ಸದ್ದು ಮಾಡ್ತಾ ಇದೆ. ಹೈದರಾಬಾದ್ನ ಬೀದಿಯಲ್ಲಿ 40% ಕಮಿಷನ್ ಬೋರ್ಡ್ ಹಾಕಲಾಗಿದ್ದು, ಟಿಆರ್ಎಸ್ ನಾಯಕರು ವೆಲ್ಕಮ್ ಟು
40% ಸಿಎಂ ಎಂಬ ಬ್ಯಾನರ್ ಹಾಕಿದ್ದಾರೆ. ನಿನ್ನೆ ತೆಲಂಗಾಣ ವಿಮೋಚನಾ ದಿನಾಚರಣೆ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಹೈದರಾಬಾದ್ಗೆ ಹೋಗಿದ್ರು. ಅದೇ ಕಾರಣಕ್ಕೆ ಟಿಆರ್ಎಸ್ ವೆಲ್ಕಮ್ ಟು 40% ಸಿಎಂ ಎಂಬ ಬ್ಯಾನರ್ ಹಾಕಿ ಅಣಕಿಸಿದ್ದಾರೆ. ತೆಲಂಗಾಣದಲ್ಲಿ ಏನು ಕರಪ್ಷನ್ ಆಗ್ತದೆ ಅಂತ ನಾವಿಲ್ಲಿ ಹಾಕೋದು ಎಷ್ಟು ಸಮಂಜಸ. ಅದೇ ರೀತಿ ಕರ್ನಾಟಕದ ಬಗ್ಗೆ ಅವ್ರು ಹಾಕಿಕೊಳ್ಳುವಂಥದ್ದು ಅಥವಾ ಪ್ರೈವೇಟ್ ಹಾಕಿದ್ದಾರೋ ಸರ್ಕಾರ ಹಾಕಿದ್ದಾರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಲ್ಲ. ಆದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿಚಾರಗಳಿಗೆ ಈ ಥರ ಪ್ರೈವೇಟ್ಗೂ ಅವಕಾಶ ರಾಜ್ಯ ಸರ್ಕಾರ ಕೂಡ ಕೊಡಬಾರ್ದು. ಇದು ರಾಜ್ಯಗಳ ಮಧ್ಯೆ ಇರುವಂಥ ಒಂದು ಸಂಬಂಧಗಳನ್ನು ಕೆಡಿಸೋದಕ್ಕೆ ಒಂದು ಪೂರಕವಾಗಿರ್ತದೆ. ಹೀಗಾಗಿ ಇದೊಂದು ರೀತಿಯಲ್ಲಿ ಸಡಿ ಅಂತ. ತೆಲಂಗಾಣದಲ್ಲಿ ಏನು ಕರಪ್ಷನ್ ಆಗ್ತದೆ ಅಂತ ನಾವಿಲ್ಲಿ ಹಾಕೋದು ಎಷ್ಟು ಸಮಂಜಸ. ಅದೇ ರೀತಿ ಕರ್ನಾಟಕದ ಬಗ್ಗೆ ಅವ್ರು ಹಾಕಿಕೊಳ್ಳುವಂಥದ್ದು ಅಥವಾ ಪ್ರೈವೇಟ್ ಹಾಕಿದ್ದಾರೋ ಸರ್ಕಾರ ಹಾಕಿದ್ದಾರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಂದು ಕೋಲಾರದಲ್ಲಿ ಜೆಡಿಎಸ್ ಪಕ್ಷದಿಂದ ಜಿಲ್ಲಾ ಮಟ್ಟದ ಬೃಹತ್ ಅಲ್ಪಸಂಖ್ಯಾತರ ಸಮಾವೇಶ ನಡೆಯಲಿದೆ. ಅದಕ್ಕಾಗಿ 2,500 ಕೆಜಿ ಚಿಕನ್, 2,000 ಕೆಜಿ ಅಕ್ಕಿ ಬಳಸಿ ಭರ್ಜರಿ ಬಿರಿಯಾನಿ ಮಾಡಲಾಗಿದೆ. ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಭಾಗವಹಿಸಲಿದ್ದು 10,000ಕ್ಕೂ ಅಧಿಕ ಅಲ್ಪಸಂಖ್ಯಾತ ಸಮುದಾಯದ ಜನರು ಭಾಗಿಯಾಗಲಿದ್ದಾರೆ. ಸುಮಲತಾ ಹೆಣ್ಣು ಮಗಳು ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸುಮಲತಾ ಆರೋಪಗಳಿಗೆ ಉತ್ತರ ಕೊಡುವ ಕಾಲ ತುಂಬಾ ಹತ್ತಿರವಿದೆ. ನಾವು ಅದನ್ನ ರಾಜಕೀಯವಾಗಿ ಎದುರಿಸುತ್ತೇವೆ. ಕೆಲ ದಿನಗಳ ಹಿಂದೆ ಸುಮಲತಾರವರು ಡಿಸಿ ತಮ್ಮಣ್ಣ ಬಗ್ಗೆ ಹಗುರವಾಗಿ ಮಾತನಾಡಿದ್ರು. ನನಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರೋದಕ್ಕೆ ಎಲ್ಲೂ ಲಘುವಾಗಿ ಮಾತನಾಡಿಲ್ಲ ಅಂತ ನಿಖಿಲ್ ಹೇಳಿದ್ದಾರೆ. ಉತ್ತರ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ನಾವು ರಾಜಕೀಯವಾಗಿ ಅದನ್ನು ಎದುರಿಸ್ತೇವೆ. ಪ್ರತಿಕ್ರಿಯೆ ಕೊಟ್ಟಂಥ ಸಂದರ್ಭದಲ್ಲಿ ಬಹುಶಃ ಮಾರನೇ ದಿನಾನು 1-2 ದಿನ ಆದಮೇಲೆ ಭಾಳ ಲಘುವಾಗಿ ಮಾತನಾಡಿದ್ದಾರೆ ನನ್ನ ಬಗ್ಗೆ. ಹೆಣ್ಣು ಮಕ್ಕಳ ಮೇಲೆ ನಮಗೆ ಗೌರವ ಇದೆ. ನಾನು ಇಲ್ಲಿವರೆಗೂ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿಲ್ಲ. ಹಾಗಂದ್ಬಿಟ್ಟು ಅವರು ಹೆಣ್ಣುಮಗಳಾಗಿರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನು ವೀಕ್ನೆಸ್ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಅವರು ಅರ್ಥಕೊಳ್ತಕ್ಕಂಥ ಒಂದು ದಿನ ಭಾಳ ದೂರ ಇಲ್ಲ. ಅದಕ್ಕೆ ಮೈಸೂರು ದಸರಾ ಕಾರ್ಯಕ್ರಮಗಳ ಟೆಂಡರ್ ಗುತ್ತಿಗೆಗಾಗಿ ಪೈಪೋಟಿ ಶುರುವಾಗಿದೆ ಎನ್ನಲಾಗ್ತಾ ಇದೆ. ಇದರ ಮಧ್ಯೆ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಜೊತೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಟೆಂಡರ್ ವಿಚಾರವಾಗಿ ಗುಸುಗುಸು ಮಾತನಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಪ್ರಸ್ತಾವನೆಗೆ ಸಚಿವ ಸುನಿಲ್ ಕುಮಾರ್ ಕೊಕ್ಕೆ ಹಾಕಿದ್ದಾರೆ ಎನ್ನಲಾಗ್ತಾ ಇದ್ದು, ಸುನಿಲ್ ಕುಮಾರ್ ಹೇಳಿದವರಿಗೆ ಗುತ್ತಿಗೆ ಕೊಡಲು ಎಸ್ಟಿ ಸೋಮಶೇಖರ್ ಒಪ್ಪಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಎಸ್ಟಿ ಸೋಮಶೇಖರ್ ಜೊತೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಮಾತನಾಡಿದ್ದ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಗುಸುಗುಸು ಪಿಸುಪಿಸು ಮಾತನ್ನ ರೆಕಾರ್ಡ್ ಮಾಡಿದ್ದಕ್ಕೆ ಅಧಿಕಾರಿ ಪೂರ್ಣಿಮಾ ಇಕ್ಕಟ್ಟಿಗೆ ಸಿಲುಕಿದ್ರು. ಮೈಕ್ ತೆಗೆದು ಕ್ಯಾಮೆರಾ ಆಫ್ ಮಾಡುವಂತೆ ಹೇಳಿದ್ರು. ಆಮೇಲೆ ಕನ್ನಡ ಕಲ್ಚರ್ ಮಿನಿಸ್ಟರ್ಸಿಂದ ರಾತ್ರಿ 8 ಗಂಟೆಗೆ ತೆಗೀರಿ ಅಂತ ತೆಗಿಲೇಬೇಕು ಅನ್ನೋದೇನು ಏನು ಅಂತ ರೀಸನ್ ಕೊಡ್ಸ್ಬೇಕು. ನಮ್ಮ ಕಾರ್ತಿಕ್ ಇರುತ್ತಾ ತೆಗೆದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಆಗಿದೆ ಸರ್. ಹೌದಾ? ನೋಡಿ ಚೆಕ್ ಮಾಡಿ. ನಿರ್ಮಲಾ ಬನ್ನಿ. ಆಮೇಲೆ NTR ಹೇಳಿದ್ರು ಬೇರೆ ಕಡೆ ಒಂದು ಅವರು 2 ವರ್ಷ ಮಾಡಿದ್ದಾರೆ ಸರ್. 19ರಲ್ಲಿ ಮಾಡಿದ್ದಾರೆ, 21ರಲ್ಲಿ ಮಾಡಿದ್ದಾರೆ. ದಾಖಲೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರದರ್ಶನದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಯಾಕೆ ಎಲ್ಲ ಮಾತಾಯ್ತಲ್ಲ, ಮುಗಿ ತೆಗೆದುಬಿಡಿ. ನಾನು ಕಲ್ಚರಲ್ ಕಮಿಟಿ ಸರ್. ರೆಕಾರ್ಡ್ ಎಕ್ಸ್ಕ್ಯೂಸ್ ಮೀ ಆಯ್ತಾ? ಮೈಸೂರು ಡಿಸ್ಟಿಕ್ಕಿಗೆ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗಿದೆ. ತೆಗೆದುಬಿಡಿ. ತನ್ನದೇ ಸ್ಪಾದಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯ ಜೊತೆ ಅನುಚಿತವಾಗಿ ವರ್ತಿಸಿದ ಕಾಂಗ್ರೆಸ್ ಮುಖಂಡನಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಸಿದ್ದರಾಮಯ್ಯ ಜಾಗು ವಿನಯ್ ಕುಲಕರ್ಣಿ ಪರಮಾಪ್ತನಾಗಿರೋ ಮನೋಜ್ ಕರ್ಜಗಿ ಧಾರವಾಡದಲ್ಲಿ ಸಲೂನ್ ಅಂಡ್ ಸ್ಪಾ ನಡೆಸ್ತಾ ಇದ್ದ.
ಆದರೆ 19 ವರ್ಷದ ಬ್ಯೂಟಿಷಿಯನ್ ಜೊತೆ ಸುಖಾಸುಮ್ಮನೆ ಕಿರಿಕ್ ಮಾಡಿದ್ದಾನೆ. ಬಳಿಕ ಆಕೆಯನ್ನ ತಬ್ಬಿಕೊಂಡು ಮುತ್ತು ಕೊಡಲು ಯತ್ನಿಸಿದ್ದಾನಂತೆ. ಅಲ್ಲಿಂದ ಕೂಗಾಡುತ್ತಾ ಹೊರಬಂದ ಯುವತಿ ತನ್ನ ಸ್ನೇಹಿತರನ್ನ ಕರೆಸಿಕೊಂಡಿದ್ದಾಳೆ. ಸ್ಪಾಗೆ ಬಂದ ಯುವತಿಯ ಸ್ನೇಹಿತರ ಗುಂಪು ಮನೋಜ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸದ್ಯ ಮನೋಜ್ನನ್ನ ವಿದ್ಯಾಗಿರಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಟಿ ಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿಯ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸುಳ್ಳು ದೂರು ನೀಡಿದ್ದು ಸಾಬೀತಾಗಿದ್ದಕ್ಕೆ 4 ಕೋಲಾರ ಮಹಿಳಾ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮೆಥೋಡಿಸ್ಟ್ ಚರ್ಚ್ ಪಾದ್ರಿ ರೆವರೆಂಟ್ ಶಾಂತಕುಮಾರ್, ಜೆನಿಫರ್ ಮತ್ತು ಮಂಜು ಹಾಗೂ ಹಾಸ್ಟೆಲ್ ವಾರ್ಡನ್ ಶೀಲಾ ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳು ಇಟಿ ಸಿಎಂ ಆಸ್ಪತ್ರೆ ಜಿಲ್ಲಾಧಿಕಾರಿ ಜಾನ್ಸನ್ ಕುಂದರ್ ವಿರುದ್ಧ ನಕಲಿ ವಿದ್ಯಾರ್ಥಿನಿಯರಿಂದ ಲೈಂಗಿಕ ಕಿರುಕುಳ ಎಂದು ಸುಳ್ಳು ದೂರು ಕೊಡಿಸಿದ್ರು. ತನಿಖೆ ವೇಳೆ ಸುಳ್ಳು ದೂರು ನೀಡಿರೋದು ಪತ್ತೆಯಾಗಿತ್ತು. ಹೀಗಾಗಿ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರು ಏನು ಬಿಡಲ್ಲ. ಹೌದು, ಕೆಆರ್ ರೋಡ್ನ 14ನೇ ಅಡ್ಡ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನ ಫುಟ್ಪಾತ್ಗಾಗಿ ಪೋಲ್ಗಳನ್ನು ಅಳವಡಿಸಿದ್ರು. ಆ ಪೋಲ್ಗಳನ್ನು ಕಬ್ಬಿಣ ಹಾಗೂ ಸಿಮೆಂಟ್ನಿಂದ ತಯಾರಿಸಲಾಗಿತ್ತು. ಆದರೆ ರಾತ್ರಿ ಆಟೋದಲ್ಲಿ ಬಂದ 3 ಜನ ಪೋಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಖದೀಮರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜಧಾನಿ ಬೆಂಗಳೂರು ರೌಡಿಗಳ ಅಡ್ಡೆಯಾಗ್ತಿದ್ಯಾ? ಹೌದಪ್ಪ ಹೌದು ಅನ್ನುವಂತಹ ಘಟನೆ ನಡೆಯುತ್ತಲೇ ಇದೆ. ಪುಟ್ಟೇನಹಳ್ಳಿ ಮುಖ್ಯ ರಸ್ತೆಯಲ್ಲೇ ರಾತ್ರಿ ವೇಳೆಯಲ್ಲಿ ಪುಂಡರ ಗುಂಪೊಂದು ಡ್ಯಾಗರ್ ಚಾಕು ಹಿಡಿದು ಡಾನ್ಸ್ ಮಾಡಿದ್ದಾರೆ. ತಮಟೆ ಬಾರಿಸಿಕೊಂಡು ಡ್ಯಾಗರ್ ಹಿಡ್ಕೊಂಡು ಪುಂಡಾಟವನ್ನ ಮೆರೆದಿದ್ದಾರೆ. ಪುಂಡರ ಉಪಟಳ ಕಂಡು ಇಡೀ ಏರಿಯಾ ಸೈಲೆಂಟ್ ಆಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ ಆಗಾಗ ಸುದ್ದಿ ಆಗ್ತಾ ಇದೆ. ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಕೆಆರ್ಎಸ್ ಅಣೆಕಟ್ಟಿಗೆ ಹಾನಿಯಾಗ್ತಾ ಇದೆ ಎಂಬ ಆರೋಪವೂ ಕೇಳಿಬಂದಿತ್ತು. ಇದರ ಮಧ್ಯೆ ನಾಗಮಂಗಲ ತಾಲೂಕಿನ ಸಂಕನಹಳ್ಳಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುವಾಗ ಸ್ಫೋಟಕ ಸಿಡಿದು 3 ಗಾಯವಾಗಿದ್ದು, ಒಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಪ್ರತಿದಿನದಂತೆ ಕಲ್ಲು ಸಿಡಿಸಲು 2 ಜಿಲೆಟಿನ್ ಕಡ್ಡಿಗಳನ್ನು ಇಡಲಾಗಿತ್ತು. ಅದರಲ್ಲಿ 1 ಮಾತ್ರ ಸ್ಫೋಟಗೊಂಡಿತ್ತು. 2ನೇಯದ್ದು ಏನಾಗಿದೆ ಎಂದು ನೋಡಲು ಹೋದಾಗ ಅದು ಸಿಡಿದಿದೆ. ದೊಡ್ಡ ಮಟ್ಟದ ಸ್ಫೋಟದಿಂದ 3 ತೀವ್ರ ಗಾಯಗಳಾಗಿದೆ. ನನ್ನ ಲೀಸ್ ಇದೆ, ನಂದು ಹಂಗಿದೆ, ನಾನು ಪ್ರಭಾವಿ ವ್ಯಕ್ತಿ, ನಾನು ರಾಜಕೀಯ ಪ್ರಭಾವಿ ವ್ಯಕ್ತಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ. ಮತ್ತೆ ಸರ್ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ. ಇಲ್ಲಿ ಯಾವುದೋ ಕೋರೆಯಲ್ಲಿ ಬ್ಲಾಸ್ಟ್ ಆಗಿದೆ, ಮಾಹಿತಿಗಳು ಕೊಡ್ತಾ ಇಲ್ಲ. ಬ್ಲಾಸ್ಟ್ ಆಗಿ 3 ಜನಕ್ಕೆ ಏಟಾಗಿದೆ. ಯಾರು ಬಂಡಿಲ್ಲ ಅಂತ ಮಾಹಿತಿನೂ ಕೊಡ್ತಾ ಇಲ್ಲ. ಮತ್ತೇನಿಲ್ಲ ಸರ್, ಆ ಮಟ್ಟಿಗೆ ಆಗುತ್ತೆ. ನಾಳೆ ದಿನ ನಮ್ಗೇನು ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ಜವಾಬ್ದಾರಿ? ನಾವು ಅಕ್ಕಪಕ್ಕದ ಜಮೀನು ಇಡಬೇಕಾ ಇಲ್ಲ ಬೇಡವಾ? ಎರಡರಲ್ಲಿ ಯಾವ್ದಾರ ಒಂದು ನಮ್ಗೆ ತೀರ್ಮಾನ ಕೊಡಿ ಸರ್. ನಮ್ಗೆ ಯಾವುದೇ ಒಂದು ತೊಂದರೆ ಆಗ್ದಂಗೆ ನೋಡ್ಬೇಕಾದ ಜಾಗದಲ್ಲಿ ನಿಮ್ದು ಸರ್. ಒಬ್ರು ಹೇಳ್ತಾರೆ ನಾನು ಬಿದ್ದಿದ್ದು ಅಂತ ಹೇಳ್ತಾರೆ, ಮತ್ತೆ ಆ ಪಾರ್ಟಿ ಆಗಿರೋನು ಸಹ ನನಗೇನು ಹೇಳ್ತಾ ಅವ್ರು ಯಾವ ವಿಚಾರನೂ ಬಾಯಿ ಬಿಡ್ತಾ ಇಲ್ಲ. ನಾವು ಬೈಕಲ್ಲಿ ಬಿದ್ದು ಅಂತಾರೆ. ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗೊತ್ತಾಗಲ್ಲ. ನಮ್ಮೋರು ಅಂತ ನಂಬಿದವರೇ ಮೋಸ ಮಾಡ್ತಾರೆ. ಅಂಥದ್ದೇ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ವಿದ್ಯಾರಣ್ಯಪುರದಲ್ಲಿ ಮನೆಗೆ ಬಂದಿದ್ದ ಗೆಳತಿಗೆ ಲಕ್ಷ್ಮಿ ಅನ್ನೋರು ತನ್ನ ಎಲ್ಲಾ ಚಿನ್ನಾಭರಣ ತೋರಿಸಿದ್ಲು. ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಗೆಳತಿಯೂ ಇಲ್ಲ, ಚಿನ್ನಾಭರಣವೂ ಇಲ್ಲ. ಹೌದು, ಇತ್ತೀಚೆಗೆ ಲಕ್ಷ್ಮಿ ಹೊಸ ಚಿನ್ನಾಭರಣವನ್ನ ಕೊಂಡ್ಕೊಂಡಿದ್ರು. ಹೀಗಾಗಿ ಹೊಸ ಒಡವೆ ಡಿಸೈನ್ ನೋಡ್ಬೇಕು ಅಂತ ಗೆಳತಿ ಗೀತಾ ಕೇಳಿದ್ಲು. ಮನೆಗೆ ಬಂದ ಗೆಳತಿಗೆ ಚಿನ್ನ ತೋರಿಸಿ ಇವತ್ತು ಇದ್ದು ನಾಳೆ ಹೋಗು ಅಂತ ಹೇಳಿದ್ರಂತೆ ಲಕ್ಷ್ಮಿ. ಇದನ್ನೇ ಬಂಡವಾಳ ಮಾಡಿಕೊಂಡ ಗೀತಾ ಚಿನ್ನದ ಸಮೇತ ಎಸ್ಕೇಪ್ ಆಗಿದ್ದಾಳೆ. ಆರೋಪಿಯ ಜಾಡು ಹಿಡಿದ ಪೊಲೀಸರು ಗೀತಾಳನ್ನ ಮೈಸೂರಿನಲ್ಲಿ ಬಂಧಿಸಿ 10 ಲಕ್ಷ ಮೌಲ್ಯದ 216 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಫೋನ್ ಕಳ್ಳತನ ಹೆಚ್ಚಾಗ್ತಾ ಇದೆ. ಮೊಬೈಲ್ ಕಳ್ಳತನ ತಡೆಗೆ ಪೊಲೀಸರು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಬೆಂಗಳೂರಲ್ಲಿ ಸಿಇಐಆರ್ ಆಪ್ ಮೂಲಕ ಮೊಬೈಲ್ ಫೋನ್ ಕಳ್ಳತನ ತಡೆಯಲು ಯೋಜನೆ ರೂಪಿಸಲಾಗಿದೆ. ಕೇಂದ್ರ ಸರ್ಕಾರ ನಿರ್ಮಿಸಿರೋ ಈ ಆಪ್ ಬಳಕೆಗೆ ಇಲಾಖೆ ಮುಂದಾಗಿದೆ. ಮೊಬೈಲ್ ಕಳ್ಳತನವಾದ ಬಳಿಕ ಬೆಂಗಳೂರು ಪೊಲೀಸರ ಇ ಲಾಸ್ಟ್ನಲ್ಲಿ ದೂರು ದಾಖಲಿಸಬೇಕು. ಇ ಲಾಸ್ಟ್ನಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ನೇರವಾಗಿ ಸಿಇಐಆರ್ ಆಪ್ಗೆ ಮಾಹಿತಿ ರವಾನೆಯಾಗುತ್ತೆ. ಕೂಡಲೇ ಸಿಇಐಆರ್ ಆಪ್ ಮೂಲಕ ಮೊಬೈಲ್ ಆಕ್ಟಿವೇಶನ್ ಸಂಪೂರ್ಣ ಬ್ಲಾಕ್ ಆಗುತ್ತೆ. ಅಂದ್ರೆ ಇ ಲಾಸ್ಟ್ನಲ್ಲಿ ನಿಮ್ಮ ಮೊಬೈಲ್ IMEI ಸಂಖ್ಯೆ ನಮೂದಿಸಬೇಕು. ನೋಂದಾಯಿತ IMEI ಸಂಖ್ಯೆಯ ಮೊಬೈಲ್ ಅನ್ನ ಸಿಇಐಆರ್ ಆಪ್ ಸಂಪೂರ್ಣ ಬ್ಲಾಕ್ ಮಾಡುತ್ತೆ. ಮೊಬೈಲ್ ಕದ್ದರೂ ಬಳಕೆ ಆಗದಂತೆ ಆಗುತ್ತೆ.
ಚಿತ್ರದುರ್ಗ ನಗರದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆದಿದೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ನೇತೃತ್ವದಲ್ಲಿ ಶೋಭಾಯಾತ್ರೆ ನಡೆದಿದ್ದು ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ಗೆ ಸಖತ್ ಸ್ಟೆಪ್ ಹಾಕಿದ ಯುವ ಸಮೂಹ ಗಣಪತಿಗೆ ಮಾಜಿ ಎಂಎಲ್ಸಿ ರಘು ಆಚಾರ್ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಿದ್ದಾರೆ. ತುಮಕೂರು ನಗರದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಶೋಭಾಯಾತ್ರೆಯಲ್ಲಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಭಾಗಿಯಾಗಿದ್ದರು. ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಮೆರವಣಿಗೆ ವೇಳೆ ಮುಸ್ಲಿಮರು ಆಂಜನೇಯ ವೇಷಧಾರಿಗೆ ಮಾಲಾರ್ಪಣೆ ಮಾಡಿ ಭಾವೈಕ್ಯತೆ ಮೆರೆದರು. ಕೆಆರ್ಪೇಟೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಸಚಿವ ನಾರಾಯಣ ಗೌಡರಿಂದ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಗಣೇಶನ ಉತ್ಸವ ಮೆರವಣಿಗೆ ವೇಳೆ ಪೇಟ ತೊಟ್ಟು ಸಚಿವರು ಡ್ಯಾನ್ಸ್ ಮಾಡಿದ್ದಾರೆ. ನಾರಾಯಣ ಗೌಡ ನೃತ್ಯಕ್ಕೆ ಬೆಂಬಲಿಗರು ಜೈಕಾರ ಹಾಕಿದರು. ನಮೀಬಿಯಾದಿಂದ ಬಂದ 8 ಚೀತಾಗಳು ಮಧ್ಯಪ್ರದೇಶ ತಲುಪಿವೆ. ಅವುಗಳನ್ನು ಅರಣ್ಯಕ್ಕೂ ಬಿಡಲಾಗಿದೆ. ಹೀಗೆ ನಮೀಬಿಯಾದಿಂದ 8 ಚೀತಾಗಳನ್ನು ಸುರಕ್ಷಿತವಾಗಿ ಕರೆತರುವ ನಿಯೋಗದಲ್ಲಿದ್ದ 3 ಪಶುವೈದ್ಯರಲ್ಲಿ ಕರ್ನಾಟಕದ ಪುತ್ತೂರಿನ ಡಾಕ್ಟರ್ ಸನತ್ ಕೃಷ್ಣ ಮುಳಿಯಾ ಕೂಡ ಒಬ್ಬರು. ನಮೀಬಿಯಾದಿಂದ ಭಾರತಕ್ಕೆ ವಿಮಾನದಲ್ಲಿ 10 ಗಂಟೆ ಪ್ರಯಾಣ ಬೆಳೆಸಲಾಗಿದೆ. ಚೀತಾಗಳನ್ನು ವಿಮಾನ ಹತ್ತಿಸುವ ಮೊದಲು ಆರೋಗ್ಯ ತಪಾಸಣೆ, ವಿಮಾನದಲ್ಲಿ ಗಂಟೆಗೊಮ್ಮೆ ಪರಿಶೀಲನೆ ಹಾಗೂ ಗ್ವಾಲಿಯರ್ ತಲುಪಿದ ಬಳಿಕ ತಪಾಸಣೆ ಮಾಡಲಾಗಿದೆ ಅಂತ ಸನತ್ ಕೃಷ್ಣ ತಿಳಿಸಿದ್ದಾರೆ. ದೆಹಲಿಯ ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್ನಲ್ಲಿ ಅಸಿಸ್ಟೆಂಟ್ ವೆಟರ್ನರಿ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರೋ ಅವರು ಅರವಳಿಕೆ ತಜ್ಞರೂ ಆಗಿದ್ದಾರೆ. ಕೃಷ್ಣ ಮುಳಿಯಾ ಇವರು ಆಫ್ರಿಕಾದಿಂದ ತಂದಂತಹ 8 ಚೀತಾಗಳನ್ನು ಗ್ವಾಲಿಯರ್ನಲ್ಲಿ ಬಿಡುವ ತಂಡದೊಟ್ಟಿಗೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಕುಟುಂಬದ ಗುಡಿ. ಸಣ್ಣಗಿರುವಿಂದಲೇ ಬಹಳ ಪ್ರಾಣಿಗಳೊಂದಿಗೆ ಒಡನಾಟ ಇದ್ದಂತಹ ಹುಡುಗ, ಚೂಟಿ ಹುಡುಗ. ವಿಶೇಷವಾಗಿ ಪ್ರಾಣಿಗಳೊಂದಿಗೆ ಆ ಒಡನಾಟವನ್ನು ಹೊಂದಿದ್ದಂತಹ ಸನತ್ ಆ ವೃತ್ತಿಯನ್ನೇ ಬಹಳ ಆಯ್ಕೆ ಮಾಡಿಕೊಂಡು ಅದರಲ್ಲಿ ತುಂಬ ವ್ಯವಸಾಯವನ್ನು ಮಾಡಿರ್ತಾರೆ. ಜಾರ್ಖಂಡ್ನ ಹಜಾರಿಬಾಗ್ನ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ರು. ಆಗ ಮಂಗವೊಂದು ತರಗತಿಗೆ ಎಂಟ್ರಿ ಕೊಟ್ಟಿದೆ. ವಿದ್ಯಾರ್ಥಿಗಳು ಶಿಕ್ಷಕರು ಮಂಗವನ್ನ ಓಡಿಸಲೂ ಇಲ್ಲ. ಅಷ್ಟೇ ಅಲ್ಲದೆ ಶಿಕ್ಷಕರು ಕುಳಿತುಕೊಳ್ಳುವ ಕಚೇರಿಗೂ ತೆರಳಿದ ಕೋತಿ ಮೇಜಿನ ಮೇಲೂ ಕುಳಿತುಕೊಂಡು ಶಾಂತವಾಗಿ ವರ್ತಿಸಿದೆ. ಪಂಜಾಬ್ನ ಫರೀದ್ ಕೋಟ್ನ ಗುರುದ್ವಾರದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಗಲಾಟೆ ನಡೆದಿದ್ದು 2 ಗುಂಪಿನ ಸದಸ್ಯರು ಕತ್ತಿಯಿಂದ ದಾಳಿ ಮಾಡಿಕೊಂಡಿದ್ದಾರೆ. ಘಟನೆಯಲ್ಲಿ 2 ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಳೆ ಲಂಡನ್ನಲ್ಲಿ ರಾಣಿ ಎಲಿಜಬೆತ್ ಅಂತ್ಯಸಂಸ್ಕಾರ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲಂಡನ್ಗೆ ತೆರಳಿದ್ದಾರೆ. ಲಂಡನ್ನಲ್ಲಿ ದ್ರೌಪದಿ ಮುರ್ಮುಗೆ ಸ್ವಾಗತ ಕೋರಲಾಯಿತು. ಅರಮನೆ ಸಂಪ್ರದಾಯದಂತೆ ರಾಷ್ಟ್ರಪತಿ ಮುರ್ಮುಗೆ ಸ್ವಾಗತ ಕೋರಲಾಯಿತು. ಇನ್ನು ಭಾರತದ ಪರ ಸಂತಾಪ ಸೂಚಿಸಲು ದ್ರೌಪದಿ ಮುರ್ಮು ಲಂಡನ್ಗೆ ತೆರಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. 200 ಕೋಟಿ ಸುಲಿಗೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಸುಕೇಶ್ ಚಂದ್ರಶೇಖರ್ನನ್ನ ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಮದುವೆಯಾಗಲು ಮುಂದಾಗಿದ್ರಂತೆ. ವಿಪರ್ಯಾಸ ಅಂದ್ರೆ ತಾನು ಸುಕೇಶ್ನೊಂದಿಗೆ ಡೇಟಿಂಗ್ನಲ್ಲಿ ಇರಲಿಲ್ಲ ಅಂತ ಕಳೆದ ವರ್ಷವಷ್ಟೇ ಜಾಕ್ವೆಲಿನ್ ಫರ್ನಾಂಡಿಸ್ ಹೇಳಿಕೊಂಡಿದ್ರು. ಆದರೆ ಈಗ ಸಿಕ್ಕ ಮಾಹಿತಿ ಮತ್ತು ಫೋಟೋಗಳು ಬೇರೆಯದ್ದೇ ಕತೆ ಹೇಳ್ತಾ ಇದೆ. ಒಂದು ಹಂತದಲ್ಲಿ ಸುಕೇಶ್ನನ್ನ ಮದುವೆಯಾಗಲು ಸಿದ್ಧರಾಗಿದ್ರು ಅನ್ನೋದು ಖಚಿತವಾಗಿದೆ. ವಂಚಕ ಸುಕೇಶ್ ಚಂದ್ರಶೇಖರ್ ನಟಿ ಜಾಕ್ವೆಲಿನ್ ಜೊತೆ ಅದ್ಧೂರಿ ಐಷಾರಾಮಿ ಸಮಯವನ್ನ ಕಳೆದಿದ್ದ. ಲಿಮಿಟೆಡ್ ಎಡಿಷನ್ ಪರ್ಫ್ಯೂಮ್ಸ್, ಡಿಸೈನರ್ ಬ್ಯಾಗ್ಸ್, ಬಟ್ಟೆಗಳು
ಪ್ರೈವೇಟ್ ಜೆಟ್ಸ್ ಇತ್ಯಾದಿ ಅದ್ಧೂರಿ ಜೀವನಕ್ಕೆ ಏನೂ ಭರವಿರಲಿಲ್ಲ. ಹಾಗಾಗಿ ಜಾಕ್ವೆಲಿನ್ ಸಂಪೂರ್ಣವಾಗಿ ಸುಕೇಶ್ ಹಿಡಿತದಲ್ಲಿದ್ಲು. ಅಲ್ಲದೆ ತನ್ನ ಕನಸಿನ ಗಂಡು ಸಿಕ್ಕಿದ್ದಾನೆ, ನಾನು ಮದುವೆಯಾಗಲಿದ್ದೇನೆ ಎಂದು ಜಾಕ್ವೆಲಿನ್ ತನ್ನ ಸ್ನೇಹಿತರ ಮುಂದೆ ಹೇಳಿಕೊಂಡಿದ್ಲು ಅನ್ನೋದು ಇದೀಗ ಗೊತ್ತಾಗಿದೆ. ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ 54ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ತಿದ್ದಾರೆ. ಆದ್ರಿಂದ ಅಭಿಮಾನಿಗಳು ಉಪೇಂದ್ರ ಜನ್ಮದಿನವನ್ನ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಉಪ್ಪಿ ಬೇಡ ಅಂದ್ರೂ ವಿವಿಧ ಬಗೆಯ ಹೂಗಳ ಅಭಿಷೇಕ ಮಾಡಿದ್ದಾರೆ. 54 ಕೆಜಿ ತೂಕದ ಕೇಕ್ ಕಟ್ ಮಾಡಿಸಿ 54 ಕೆಜಿ ತೂಕದ ಸೇಬಿನ ಹಾರ ಹಾಕಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪೇಂದ್ರ, ವ್ಯಕ್ತಿ ಪೂಜೆ ಮಾಡಬೇಡಿ ಅಂದ್ರು ನನ್ನ ಅಭಿಮಾನಿಗಳಿಗೆ ಅರ್ಥ ಆಗಿಲ್ಲ ಅಂತ ಭಾವುಕರಾದ್ರು. ಆದ್ರೆ ನೀವು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡದಿದ್ರೆ ನಾವು ಮನೆ ಬಳಿ ಬರೋದೇ ಇಲ್ಲ ಅಂತ ಅಭಿಮಾನಿಗಳು ಹೇಳಿದ್ದಕ್ಕೆ ಉಪ್ಪಿ ಕೇಕ್ ಕಟ್ ಮಾಡಿದ್ರು. ಇದು ಬಂದ್ಬಿಟ್ಟು ವರ್ಲ್ಡ್ ಮ್ಯಾಪ್ ಬಸ್. ಇದು ಏನಿಲ್ಲ, ಒಂದೇ ಒಂದು ಡೈಲಾಗ್ ಇದೆ, ಹೇಳ್ಬಿಡ್ತೀನಿ. ಒಟ್ಟಿನಲ್ಲಿ ಸಂತೋಷ ಆ್ಯಕ್ಚುಲಿ. ಮತ್ತೆ ಏನೋ ಹಳೆ ದಿನಗಳು ಮರುಕಳಿಸ್ತಾ ಇದೆ. ಇದೇ ಥರ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಏನೋ ಒಂದು ಡೈರೆಕ್ಷನ್ ಮಾಡ್ತೀನಲ್ಲ, ಒಂದು ಸ್ಟಿಲ್ ಹಾಕೋಣ ಅಂತ ಏನೋ ಅಂದ್ಕೊಂಡು ಇದು ಮಾಡ್ತಿದ್ವಿ. ಏನೋ ಸಮಾಧಾನ ಆಗ್ತಿರಲಿಲ್ಲ ಯಾರಿಗೂ. ಅಲ್ಲಿ ಕ್ಯಾಮ್ರಾ ಮುಂದೆ ಮಾನಿಟ್ರ್ ಇತ್ತು. ಆವಾಗ ಕ್ಯಾಮ್ರಾದೊಳಗೆ ಮಾನಿಟ್ರ್ ಕಾಣಿಸ್ತು, ಮಾನಿಟ್ರ್ ಒಳಗೆ ಮತ್ತೆ ಕ್ಯಾಮ್ರಾದೊಳಗೆ ಮಾನಿಟ್ರ್. ಚೆನ್ನಾಗಿದೆಯಲ್ಲ ಇದು. ಆಮೇಲೆ ಎಲ್ಲ ಮಿರರ್ ಮುಂದೆ ಮಿರರ್ ಇಟ್ಟಂಗೆ. ಆಮೇಲೆ ಏನಾಯಿತು, ಡೈರೆಕ್ಟಾಗಿ ಕ್ಯಾಮ್ರಾಗೆ ಮಾನಿಟ್ರ್ ಇಟ್ವಿ. ಅದು ಮಲ್ಟಿಪಲ್ ಆಗೋಯ್ತಂಗೆ, ಟಕ್ 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 ಅಂತ. ಸೊ ಅದನ್ನೇ ಕಾನ್ಸೆಪ್ಟ್ ಮಾಡಿ ಅದ್ರ ಮುಂದೆ ಕೂತ್ಕೊಂಡು ಅಲ್ಲಿಂದ ಝೂಮ್ ಬ್ಯಾಕ್. ಸಾಹು ಸಿಂಹ ವಿಷ್ಣುವರ್ಧನ್, ನಟಿ ಶ್ರುತಿ ಕೂಡ ಇವತ್ತೇ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ. ಚಂದನವನದಲ್ಲಿ ವಿಷ್ಣುವರ್ಧನ್ ಹಾಗೂ ಶ್ರುತಿ ಅವರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಆ ಮೂಲಕ ಅವರು ಹಲವರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣುವರ್ಧನ್ ಸಮಾಧಿ ಬಳಿ ಅವರ ಪ್ರಮುಖ ಸಿನಿಮಾಗಳ 40 ಅಡಿ ಎತ್ತರದ 50 ಕಟೌಟ್ಗಳು ರಾರಾಜಿಸ್ತಾ ಇವೆ.